ಸ್ಟೋರಿ ನೋಡಿ. ಜಿಪೇ ಮತ್ತೆ ಫೋನ್ ಪೇ ಮುಖಾಂತರ ಇವರಿಗೆ ಭಾನುಪ್ರಕಾಶ್ ಅವರಿಗೆ 7,40,40 ಕೊಟ್ಟಿದ್ದೀವಿ. ಸೈಟ್ ಕೊಡಿಸ್ತೀವಿ ಅಂತ ಹೇಳಿ ಮೋಸ ಮಾಡ್ತಾರೆ. ಭಾನುಪ್ರಕಾಶ್ ಮತ್ತು ನವೀನ್ ಕುಮಾರ್ ಎಂಬುವರಿಂದ ಮೋಸ. ನರಸಿಂಹಮೂರ್ತಿ ಎಂಬುವರಿಗೆ ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ಮೋಸ. ಸೊಂಡೆಕೊಪ್ಪ ಹಾಗೂ ಹುಲ್ಲೇಗೌಡನಹಳ್ಳಿಯಲ್ಲಿ ಸೈಟ್ ತೋರಿಸಿದ ಭಾನುಪ್ರಕಾಶ್ ಮತ್ತು ನವೀನ್ ಕುಮಾರ್ 30 ಲಕ್ಷ ಹಣ ಪಡೆದು ಮೋಸ ಮಾಡಿರುವ ಭಾನುಪ್ರಕಾಶ್ ಮತ್ತು ನವೀನ್ ಕುಮಾರ್ ಹಣ ವಾಪಸ್ ಕೇಳಲು ಹೋದ್ರೆ ಧಮಕಿ. ಸೈಟ್ ಕೊಡಿಸ್ತೀನಿ ಅಂತ ಸುಮಾರು ಜನರಿಗೆ ಫ್ರಾಡ್ ಮಾಡ್ತಾ ಇರುವ ಭಾನುಪ್ರಕಾಶ್ ನವೀನ್ ಕುಮಾರ್ 2021ರಲ್ಲಿ ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ಮೋಸ. ಇದುವರೆಗೂ ಹಣನೂ ಕೊಟ್ಟಿಲ್ಲ, ಜಾಗನೂ ಕೊಟ್ಟಿಲ್ಲ. ಭಾನುಪ್ರಕಾಶ್ ಮತ್ತು ನವೀನ್ ಕುಮಾರ್ ವಿರುದ್ಧ ದೂರು ದಾಖಲಾಗಿದೆ. ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಿಪೇ ಮತ್ತು ಫೋನ್ ಪೇ ಮುಖಾಂತರ ಇವರಿಗೆ ಭಾನುಪ್ರಕಾಶ್ ಅವರಿಗೆ ಕೊಟ್ಟಿರೋದು 7,44,40 ರೂಪಾಯಿ ಕೊಟ್ಟಿದ್ದೀವಿ. ಮತ್ತು ಕ್ಯಾಶ್ ಮುಖಾಂತರ 9ನೇ ತಾರೀಕು 9/3/25ರಲ್ಲಿ 50,000 ಕೊಟ್ಟಿದ್ದೀವಿ. ಇದು ಒಡವೆ ಮಾರಿದ್ದು. ಒಡವೆ ಅಂತಂದರೆ ನನ್ನ ತಂಗಿ ಒಡವೆ, ನಮ್ಮ ಮನೆಯವ್ರ ಒಡವೆ ಕೊಡಲಿಲ್ಲ. ನನ್ನ ತಂಗಿ ಒಡವೆ ಇಟ್ಬಿಟ್ಟು ಸರ್ ನಾನು ಆಟೋ ಮಾರಿದ್ದೀನಿ, ಮತ್ತು ನನ್ನ ತಂಗಿ ಹತ್ರ ಒಡವೆ ಇಸ್ಕೊಂಡಿದ್ದೀನಿ, ಮತ್ತು ಶಾಮರಾವ್ ಅಂತ ಅಂದ್ಬಿಟ್ಟು ಅವ್ರ ಹತ್ರ ನಾನು ದುಡ್ಡು ಸಾಲ ಇಸ್ಕೊಂಡಿದ್ದೀನಿ. 6.5 ಲಕ್ಷ ಇಸ್ಕೊಂಡಿದ್ದೀನಿ ಟೋಟಲಾಗಿ. ಸರ್ 3% ಹಂಗೆ ಇಸ್ಕೊಂಡಿದ್ದೀನಿ. ಬಡ್ಡಿ ಕಟ್ತಾ ಇದ್ದೀನಿ ಸರ್. ಅವ್ರ ಅಕ್ಕನ ಕಡೆಯಿಂದ ಬರ್ತಾ ಇದೆ. ಮತ್ತು ಇವನು ಫೋನ್ ಮಾಡ್ತಾನೆ, ವಾಟ್ಸಪ್ ಕಾಲ್ ಮಾಡ್ತಾರೆ. ಇವ್ರು ಏನಾರ ಬೈಬೇಕು ಅಂದರೆ ವಾಟ್ಸಪ್ ಕಾಲ್ ಮಾಡ್ತಾರೆ. ಅದನ್ನು ರೆಕಾರ್ಡ್ ಮಾಡ್ಕೊಳಕ್ಕಾಗಲ್ಲ. ಮಿಕ್ಕಿದೆಲ್ಲ ನನ್ನ ಹತ್ರ ರೆಕಾರ್ಡ್ ಇದೆ. 2023ರಿಂದನೂ ನನ್ನ ಹತ್ರ ರೆಕಾರ್ಡ್ ಇದೆ. ಇವತ್ತು ಕೊಡ್ತೀನಿ, ಇವತ್ತು ಮಾಡಿಸ್ತೀನಿ, ನಾಳೆ ಮಾಡಿಸ್ತೀನಿ. ಆವಾಗ ಅವರಿಲ್ಲ, ಇವರಿಲ್ಲ, ಅವ್ರಿಗೆ ಹುಷಾರಿಲ್ಲ, ಇವ್ರಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಇದೇ ಥರ ಸುಳ್ಳು ಹೇಳ್ಕೊಂಡು ಬರ್ತಾ ಇದ್ದಾರೆ. ಮತ್ತು ನನ್ನ 17 ಕಡೆ ನನ್ನ ಕಳಿಸ್ಬಿಟ್ಟು ರಿಜಿಸ್ಟ್ರೇಷನ್ ಆಫೀಸ್ಗೆ ಕುಂಡಿಸ್ಬಿಟ್ಟು ಸರ್ ಇವತ್ತೇನೋ ಆಗಲ್ವಂತ, ಇವತ್ತು ಏನೋ ಇನ್ನೊಂದು ಫೈಲ್ ಬೇಕಂತೆ, ಅದನ್ನು ತೊಗೊಂಬರ್ಬೇಕು ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿ ಇದು ಮಾಡಿದ್ದಾರೆ. ನೆಲಮಂಗಲ ಮತ್ತು ಕೆಂಗೇರಿ, ಇನ್ನೊಂದು ನಾಗರಬಾವಿ ಸರ್. 2021 ಡಿಸೆಂಬರ್ ಹೇಳಿದ್ರೆ ಇನ್ನೊಂದು 2 ದಿನ ಇರಿ, ಇನ್ನೊಂದು 2 ದಿನ ಇರಿ ಅಂತ ಅಂದ್ಬಿಟ್ಟು ಹಿಂಗೆ ತಳ್ಕೊಂಡು ಬರ್ತಾ ಇದ್ದಾರೆ. ನಾನು ಬೇಡ, ದುಡ್ಡನ್ನು ಕೊಟ್ಬಿಟ್ರಪ್ಪ ಅಂತ ಕೇಳ್ತಾ ಇದ್ದೀನಿ. ದುಡ್ಡು ನಾನು ಸ್ವಲ್ಪ ದಿನ ಹಿಂಗೆ ಕೊಡ್ತೀನಿ, ಇನ್ನೊಂದು 2 ದಿನ ಇರಿ, ವೆಯ್ಟ್ ಮಾಡಿ, 2 ದಿನ ವೆಯ್ಟ್ ಮಾಡಿ, 2 ದಿನ ವೆಯ್ಟ್ ಮಾಡಿ ಅಂತ ಅಂದ್ಬಿಟ್ಟು ನನಗೂ ಮೊನ್ನೆ 2 ತಿಂಗಳ ಮುಂಚೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ಚೆಕ್ ಕೊಡಿಸಿದ್ದಾರೆ ಮತ್ತು ಖಾಲಿ ಬಾಂಡ್ ಪೇಪರ್ ಕೊಡಿಸಿದ್ದಾರೆ, ಪೊಲೀಸ್ನವರೇ ಕೊಡಿಸಿದ್ದಾರೆ. ಅದು ಚೆಕ್ ನನ್ನ ಹತ್ರ ಇದೆ. ಬೇಕಾದ್ರೆ ಅದು ಒಂದು ಬೌನ್ಸ್ ಆಗಿದೆ ಸರ್. ಯಾವುದೋ ಚೆಕ್ ಅವ್ರ ಹತ್ರ ಯಾವುದು ಬ್ಯಾಲೆನ್ಸ್ ಇಲ್ಲ, ಎಲ್ಲ ಬೌನ್ಸ್ ಆಗಿದೆ. ಖಾಲಿ ಬಾಂಡ್ ಪೇಪರ್ ಕೊಟ್ಟಿದ್ದಾರೆ, ಖಾಲಿ ಬಾಂಡ್ ಪೇಪರ್ ನನ್ನ ಹತ್ರ ಇದೆ.